ಆಕ್ಸಿಡೆಂಟ್ಗಳು ಎಲ್ಲಿ ಯಾವಾಗ ಬೇಕಾದ್ರೂ ನಡೀಬಹುದು. ಬೆಂಗಳೂರಿನಲ್ಲಿ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದಂತಹ ಬೈಕ್ಗೆ ಕೋಲೆ ಬಸುವ ಗುದ್ದಿದ್ದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ದಂತಹ ಆಕ್ಸಿಡೆಂಟ್ ಕೂದಲೆಳೆ ಅಂತರದಲ್ಲಿ ತಪ್ಪು ಹೋಗಿದೆ. ಅಪಘಾತದ ದೃಶ್ಯಾವಳಿ ಬೆಚ್ಚಿ ಬೀಳಿಸುವಂತಿದೆ. ಬೈಕ್ಗೆ ಡಿಕ್ಕಿ ಹೊಡೆದ ಕೋಲೆ ಬಸುವ ಗುದ್ದಿದ್ದಕ್ಕೆ ಕ್ಯಾಂಟರ್ ಅಡಿಗೆ ಬಿದ್ದ ಬೈಕ್ ಸವಾರ. ಕ್ಯಾಂಟರ್ ಚಾಲಕನ ಚಾಣಾಕ್ಷತೆಗೆ ಎಲ್ಲೆಡೆ ಪ್ರಶಂಸೆ. ಸ್ವಲ್ಪ ಮಿಸ್ ಆಗಿದ್ರೂ ಹೋಗ್ತಾ ಇತ್ತು ವಾಹನ ಸವಾರನ ಪ್ರಾಣ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಕೋಲೆ ಬಸುವ ಬೈಕ್ ಸವಾರನಿಗೆ ಗುದ್ದಿದ ಘಟನೆ ಕಳೆದ ಶುಕ್ರವಾರ ಬೆಂಗಳೂರಿನಲ್ಲಿ ನಡೆದಿದೆ. ನಗರದ ಮಹಾಲಕ್ಷ್ಮಿ ಲೇಔಟ್ನ ಸ್ವಿಮ್ಮಿಂಗ್ ಪೂಲ್ ಜಂಕ್ಷನ್ ಬಳಿ ಈ ಘಟನೆ ನಡೆದಿದೆ. ಕೋಲೆ ಬಸುವನಿಂದ ಗುದ್ದಿಸಿಕೊಂಡಂತಹ ವಾಹನ ಸವಾರನ ಹೆಸರು ರಾಘು. ಶಾಂತವಾಗಿದ್ದಂತಹ ಬಸುವ ಒಮ್ಮಿಂದ ಒಮ್ಮೆಲೆ ಹೀಗೆ ವರ್ತಿಸಿದ್ದು ಮಾತ್ರ ಭಯ ಬೀಳಿಸುವಂತಿದೆ. ಇನ್ನು ಅಪಘಾತದ ದೃಶ್ಯ ನೋಡಿದ್ರೆ ಎದೆ ಜಲ್ಲೆನಿಸುವಂತಿದೆ. ಮಹಾಲಕ್ಷ್ಮಿ ಲೇಔಟ್ನ ಸ್ವಿಮ್ಮಿಂಗ್ ಪೂಲ್ ಜಂಕ್ಷನ್ ಬಳಿ ಬೈಕ್ ಸವಾರ ರಾಘು ತನ್ನ ಪಾಡಿಗೆ ತಾನು ಹೋಗ್ತಿರ್ತಾನೆ. ಇದೇ ವೇಳೆ ಎದುರುಗಡೆಯಿಂದ ಕೋಲೆ ಬಸವನ್ನ ಹಿಡ್ಕೊಂಡು ಮಹಿಳೆಯೊಬ್ರು ಬರ್ತಾ ಇದ್ರು. ಕ್ಯಾಂಟರ್ ಲಾರಿ ಕೂಡ ಹೋಗ್ತಾ ಇತ್ತು. ಆದ್ರೆ ಕೋಲೆ ಬಸವನಿಗೆ ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಮುಂದೆ ಬರ್ತಾ ಇದ್ದಂತಹ ಬೈಕ್ಗೆ ಓಡ್ ಹೋಗಿ ಗೊತ್ತಿದೆ. ಈ ವೇಳೆ ರಾಘು ಕ್ಯಾಂಟರ್ ಚಕ್ರದಡಿ ಬಿದ್ದಿದ್ದಾನೆ. ತಕ್ಷಣ ಕಾರ್ಯಪ್ರವೃತ್ತನಾದಂತಹ ಚಾಲಕ ಬ್ರೇಕ್ ಹಾಕಿದ್ದಾನೆ. ಇದರಿಂದ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಎದುರುಗಡೆಯಿಂದ ಬಸ್ಸು ಹಿಡ್ಕೊಂಡು ಒಬ್ರು ಬರ್ತಾಯಿದ್ರು. ಆ ಕಡೆಯಿಂದ ಲಾರಿ ಬರ್ತಾಯಿತ್ತು. ನನ್ನ ಪಾಡಿ ನಾನು ಹೋಗ್ತಿದ್ದೆ. ಒಂದೇ ಸಲ ಅದು ಎಗ್ರು ಬಿಟ್ಟು ಹೆಂಗಾಯ್ತು ನನಗೆ ಕಣ್ಣು ಬಿಚ್ಚಿ ತೆಗೆರೊಳಗೆ ಏನೆಲ್ಲ ಆಗೋಯ್ತು. ಎಲ್ಲ ದೇವರು ಬಂದು ಹೋದರು. ಅದೃಷ್ಟವತ್ತ ನನ್ನ ಮನೆ ದೇವರು ಪಂಜೂರ್ಲಿ ದೇವರು ನನ್ನ ಕಾಪಾಡಿದ ಅಂತ ಹೇಳ್ಬೋದು. ಎಲ್ಲ ದೇವರು ನನ್ನ ಕಾಪಾಡಿದ ಅಂತ ಹೇಳ್ಬೋದು. ಯಾಕಂದರೆ ಅದು ನಾನು ವಿಡಿಯೋ ನೋಡಿದ ಮೇಲೆ ನನಗೆ ನಂಬೋಕ್ಕಾಗ್ತಿಲ್ಲ. ಅದು ನಾನು ಹಿಂಗೆ ಈ ಥರ ಬದುಕಿ ಬಂದಿದ್ದೀನ ಅಂತ ನನಗೆ ಅಷ್ಟು ಶಾಕ್ ಆಗ್ತಿದೆ ಮೇಡಮ್. ಇನ್ನು ಕೋಲೆ ಬಸುವ ಗುದ್ದಿದ್ರ ಪರಿಣಾಮ ರಘು ಮೈ ಕೈ ಪರ್ಚಿದೆ. ಜೊತೆಗೆ ಅವರ ಚೆಸ್ಟ್ಗೂ ಸಹ ಸ್ವಲ್ಪ ಪೆಟ್ಟಾಗಿದೆ. ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಈ ಘಟನೆ ಬಗ್ಗೆ ರಾಘು ಪತ್ನಿ ಸುಮಾ ಮಾತನಾಡಿ, ಕೋಲೆ ಬಸುವ ದೇವರು ಅಂತ ಮಕ್ಕಳನ್ನ ಮುಟ್ಟಿಸುವ ಮುನ್ನ ಹುಷಾರಾಗಿರಿ ಅಂತ ತಿಳಿಸಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಒಂದು 2 days ಬಿಫೋರ್ ನಾವು ಹೀಗೆ ಬೈಕಲ್ಲಿ ಹೋಗುವಾಗ ನಮ್ಮ ಮಗನಿಗೆ ಹೋಗ್ತಾ ಇರುವಾಗ ಮೂವ್ ಆಗ್ತಾ ಇರೋ ಬೈಕಿಂದ ಮುಟ್ಸಿದ್ದೇವೆ ಅವನಿಗೆ. ಇವಾಗ ಅದ್ರ ನಂತರ 2 ದಿನದ ನೋಡಿದರೆ ಅದು ಮನೆ ಹತ್ರ ಬಂದರೂ ನಾವು ಹತ್ರ ಸೇರಿಸ್ಕೊಳ್ಳಲ್ಲ, ಅಷ್ಟು ಭಯ ಆಗಿದೆ. ನೀವು ಏನೋ ದೇವ್ರು ಅಂತ ಮಕ್ಕಳಿಗೆ ಕೆಲವೊಬ್ರು ಫೋರ್ಸ್ಫುಲಿ ಮುಟ್ಸೋಕೆ ಹೋಗ್ತಾರೆ. ಹಾಗೆ ಮಾಡಿಸ್ಬೇಡಿ. ದೇವ್ರಂತ ನಂಬಿಕೆ ಇದ್ದರೆ, ಶ್ರದ್ಧೆ ಇದ್ದರೆ ದೂರದಿಂದನೇ ಕೈ ಮುಗಿರಿ, ಅಷ್ಟೇ ಸಾಕು. ದೇವ್ರು ಎಲ್ಲ ಕಡೆ ಇದ್ದಾನೆ. ಅದೇನೇ ಆಗ್ಲಿ, ಅದೃಷ್ಟವಶಾತ್ ಬೈಕ್ ಸವಾರ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.